ಅದೊಂದು ದಿನ ಕ್ಲಾಸಿನಲ್ಲಿ ಪಾಠ ಮಾಡುತ್ತಿದ್ದವನು ಇದ್ದಕ್ಕಿದ್ದಂತೆ ತಾನು ಹೇಳುತ್ತಿದ್ದ ವಿಷಯಕ್ಕೆ ಸಂಬಂಧವೇ ಇಲ್ಲದಂತೆ, ಫ್ರೆಂಡ್ಸ್, ಮನುಷ್ಯನಿಗೆ ಇಂಥ ಇಳಿ ವಯಸ್ಸಿನಲ್ಲಿ ಉಳಿದೆಲ್ಲವುಗಳಿಗಿಂತ ಹೆಚ್ಚಾಗಿ ಬೇಕು ಅನ್ಸೋದು ತನ್ನನ್ನು ಅರ್ಥ ಮಾಡಿಕೊಳ್ಳೋ ಒಂದು ಹೃದಯ ಅಂದುಬಿಟ್ಟ. ಮತ್ತು ವಿಶಾಲವಾದ ಇಡೀ ಜಗತ್ತಿನಲ್ಲಿ ತನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲ ಒಂದೇ ಒಂದು ಹೃದಯವೆಂದರೆ ಅದು ಮಾಂಡೋವಿಯದ್ದು ಎಂಬ ತೀರ್ಮಾನಕ್ಕೂ ಬಂದುಬಿಟ್ಟ. ಅವತ್ತಿನ ಮಧ್ಯಾಹ್ನವೇ ಮಾಂಡೋವಿ ಅವನನ್ನ ಕಣ್ಣಲ್ಲಿ ಕಣ್ಣಿಟ್ಟು, ಏನಾಗಿದೆ ನಿಮಗೆ ಎಂದು ಕೇಳಿದ್ದು. ಸುಮ್ಮನೆ ಅವಳನ್ನ ದಬಾಯಿಸಿ ದಾಟಿಕೊಂಡು ಬಿಡೋಣವೆಂದು ಒರಟಾದ ಉತ್ತರ ಕೊಟ್ಟಿದ್ದನಾದರೂ ಇಂದಲ್ಲ ನಾಳೆ ಅವಳ ಮುಂದೆ ಎಲ್ಲವನ್ನೂ ಹೇಳಿಕೊಂಡು ಹಗುರಾಗಬೇಕು ಎಂಬುದನ್ನ ಅವನು ನಿರ್ಧರಿಸಿದ್ದ. ಅವಳಲ್ಲಿ ಈಗಾಗಲೇ ಕೆಂಡದಂತಹ ಅನುಮಾನ ಹೊತ್ತಿ ಉರಿಯತೊಡಗಿದೆ ಎಂಬುದು ಡಾಕ್ಟರ್ ಗೌಡನಿಗೆ ಸ್ಪಷ್ಟವಾಗಿತ್ತಾದರೂ ತಾನಾಗಿ ಕೇಳಿದರೆ ಮಾತ್ರ ಹೇಳೋಣವೆಂಬ ಹುಯಿದಾಟವೂ ಇತ್ತು. ತಾನು ಕೊಟ್ಟ ಒರಟು ಉತ್ತರದಿಂದ ಮಾಂಡೋವಿ ತೀವ್ರವಾಗಿ ಕನಲಿದ್ದಳು ಎಂಬುದು ಅವಳು ಎದ್ದು ಹೋದ ವೇಗದಲ್ಲೇ ನಿಚ್ಚಳವಾಗಿತ್ತು. ಅವತ್ತೇ ಸಂಜೆ 5:05 ಸರಿಯಾಗಿ, ಇನ್ನು ಜುಲೇಖಾ ಸಾಕು ಎಂಬ ಅಂತಿಮ ನಿರ್ಧಾರ ಕೈಗೊಂಡು ಬಿಟ್ಟ. ಒಂದು ರೀತಿಯಲ್ಲಿ ಅವನಿಗೆ ಅದು ಸಮಾಧಾನ ಕೊಟ್ಟಿತ್ತಾದರೂ ಈ 1 ತಿಂಗಳ ಅವಧಿಯಲ್ಲಿ ಅವಳೊಂದಿಗೆ ಕಂಡ ಸುಂದರವಾದ ಪುಟ್ಟ ಮನೆಯ ಕನಸು, ನಿರಾತಂಕವಾದ ಅವಳೊಂದಿಗಿನ ಕ್ಷಣಗಳು, ಅವಳ ನಿಷ್ಠೆ, ಮಾಡಿಕೊಂಡ ಆಣೆಗಳು, ಕೊಟ್ಟುಕೊಂಡ ಭಾಷೆಗಳು ಎಲ್ಲವೂ ಒಂದಾದ ಮೇಲೊಂದರಂತೆ ನೆನಪಾದಾಗ ಉಮ್ಮಳಿಸಿ ಬಂದ ದುಃಖ ತಡೆಯಲಾಗದೆ ಬಚ್ಚಲು ಮನೆ ಹೊಕ್ಕು ಶಬ್ದವಾಗದಂತೆ ಬಾಯಿ ಮುಚ್ಚಿಕೊಂಡು ಧಾರಾಕಾರವಾಗಿ ಅತ್ತುಬಿಟ್ಟ. ಮುದಿ ಹಂಬಲ ಗಾಯಗೊಂಡಿತ್ತು. ಮತ್ತೆಂದೂ ಅವನು ಜುಲೇಖಾಳನ್ನ ನೋಡಲಿಲ್ಲ. ಕುದುರೆ ಗಾಡಿಯವನ ಕೈಯಲ್ಲಿ ಒಂದು ಹರಳಿನ ಉಂಗುರವನ್ನು, ತನ್ನನ್ನ ಮರೆತು ಬಿಡಬೇಕು ಎಂಬ ಸಂದೇಶವನ್ನು ಕಳಿಸಿ ಸುಮ್ಮನಾದ. ಆದರೆ ರಾತ್ರಿಯ ಹೊತ್ತಿಗೆ ಯಾರಿಗಾದರೂ ಮನಸ್ಸಿನ ಈ ತಳಮಳವನ್ನ ಹೇಳಿಕೊಳ್ಳದಿದ್ದರೆ ಸತ್ತೇ ಹೋಗುತ್ತೇನೆ ಎನಿಸತೊಡಗುತ್ತಿತ್ತು. ಮಾಂಡೋವಿಗಲ್ಲದೆ ಮತ್ಯಾರಿಗೆ ಹೇಳಿಕೊಂಡರೂ ಇದು ಬಗೆಹರಿಯಲಾರದ ಭಾರವೆನಿಸಿಬಿಟ್ಟಿತ್ತು. ಮಾಂಡೋವಿ, ನಾನು ಸಾಯ್ತೀನಷ್ಟೆ ಹೀಗೆ ಇದ್ರೆ ಎಂದು ಮಧ್ಯರಾತ್ರಿಯ ಹೊತ್ತಿಗೆ ದಿಡಗ್ಗನೆ ಮಂಚದ ಮೇಲೆ ಕುಳಿತು ಘೋಷಿಸಿಬಿಟ್ಟ ಡಾಕ್ಟರ್ ಗೌಡ. ಇಂತಹದ್ದೊಂದು ಸ್ಫೋಟದಿಂದಲೇ ತನ್ನ ಮತ್ತು ಜುಲೇಖಾಳ ನಡುವಿನ ನಿಷಿದ್ಧ ಪ್ರೇಮದ ಕುರಿತು ಮತ್ತು ಸಂಜೆಯಷ್ಟೇ ಆದ ಅದರ ಅಂತ್ಯದ ಕುರಿತು ಹೇಳಲು ಪ್ರಾರಂಭಿಸಬಹುದು ಎಂದುಕೊಂಡಿದ್ದ ಡಾಕ್ಟರ್ ಗೌಡ. ಮಾಂಡೋವಿ ಎದ್ದು ಕುಳಿತು ತನ್ನ ಕೈಗೆ ಕೈ ತೆಗೆದುಕೊಂಡು, ನನಗೆಲ್ಲ ಗೊತ್ತಾಗ್ತದೆ, ಹೋಗ್ಲಿ ಬಿಡಿ, ಇನ್ಮೇಲಾದರೂ ಸರಿಯಾಗಿರಿ ಎಂದು ಉಸುರಿ, ನಿಮಗೆ ನಾನೇನ್ ಕಡಿಮೆ ಮಾಡಿದ್ದೆ ಎಂದು ಮುನಿಸಗುಡುತ್ತಾಳೇನೋ ಎಂದುಕೊಂಡು ತಾನು ಸಾಯುವ ಮಾತಾಡಿದ್ದ ಗೌಡ. ಆದರೆ ಮಾಂಡೋವಿ, ನಾನು ಸಾಯ್ತೀನಷ್ಟೆ ಎಂದವನು ಉದ್ಗರಿಸಿದ ಕೂಡಲೇ, ಅಷ್ಟೇ ಮಾಡ್ರಿ, ಅಲ್ಲಿಗೆ ಇಬ್ರು ಹಾಯಾಗಿರಬಹುದು ಎಂದು ಕಡ್ಡಿ ಮುರಿದಂತೆ ಹೇಳಿ ದಿಂಬಿಗೆ ಮುಖವೊತ್ತಿ ಮಲಗಿಬಿಟ್ಟಾಗ ಗೌಡ ನಿರ್ವಿಣ್ಣನಾಗಿದ್ದ. ಅವಳಿಗೆ ಕೇವಲ ಬಟ್ಟೆ ಮೂಸಿ ನೋಡಿದ್ದರಿಂದಲೇ ಇಷ್ಟೆಲ್ಲ ಗೊತ್ತಾಗಿರಲು ಸಾಧ್ಯವೆಂಬುದು ಗೌಡನಿಗೆ ನಂಬಲೇ ಆಗಲಿಲ್ಲ. ಯಾರೋ ತನಗೆ ಆಗದವರು ತಿಳಿಸಿದ್ದಾರೆ. ಅದರಲ್ಲೂ ಇತ್ತೀಚಿನ ಆ ಟೆಲಿಫೋನ್ ಎಂಬ ಕಪ್ಪನೆಯ ಅನಿಷ್ಟ ಮಷೀನು ಮನೆ ಮನೆಗೂ ಬಂದು ಕೂತಿದೆಯಲ್ಲ, ಯಾರೋ ಫೋನ್ ಮಾಡಿ ಹೇಳಿರಬೇಕು. ಅವಳಿಗೆ ಒಟ್ಟಿನಲ್ಲಿ ವಿಷಯ ಗೊತ್ತಾಗಿದೆ. ತನ್ನ ಬಾಯಿಂದಲೇ ವಿವರಗಳನ್ನು ತಿಳಿದುಕೊಳ್ಳುವ ಛಲ ಅವಳದ್ದು. ಸರಿ, ಹೇಳಿಬಿಟ್ಟರಾಯಿತು ಎಂದುಕೊಂಡು ಬೋರಲು ಮಲಗಿ ಒಂದೇ ಸಮನೆ ಬಿಕ್ಕುತ್ತಾ ಆಕ್ರೋಶದಿಂದ ದಿಂಬಿನ ಮನೆಗಳನ್ನ ಹಲ್ಲಲ್ಲಿ ಕಚ್ಚುತ್ತಾ
ಮೊಸಳೆಯಂತೆ ಕದಲುತ್ತಿದ್ದ ಮಾಂಡೋವಿಯ ಬೆನ್ನ ಮೇಲೆ ಕೈಯಿಟ್ಟ. ಸರ್ಪದಂತೆ ಸೆಟೆದು ಮೇಲೆದ್ದಳು ಮಾಂಡೋವಿ. ಮುಟ್ಟಬೇಡಿ ನನ್ನನ್ನ, ನಿಮ್ಮ ಮೈಯೇ ಅಸಹ್ಯ ನಂಗೆ ಎಂದು ಗುಡುಗಿದಳು. ನಿಜಕ್ಕೂ ಸೋತ ಪಶ್ಚಾತ್ತಾಪದ ದನಿಯಲ್ಲಿ ಐ ಆಮ್ ಸಾರಿ ಎಂದಿದ್ದ ಗೌಡ. ಕೊಂಚ ಹೊತ್ತು ಸುಧಾರಿಸಿಕೊಳ್ಳುವವಳಂತೆ ಸುಮ್ಮನೆ ಕುಳಿತಿದ್ದ ಮಾಂಡೋವಿ ಆನಂತರ ನಿಧಾನವಾಗಿ, ಡಾಕ್ಟ್ರೇ, ಕಡೆ ಪಕ್ಷ ಆ ಹೆಂಗಸು ಯಾರು ಅಂತ ತಿಳ್ಕೊಳ್ಳೋ ಹಕ್ಕು ನನಗಿದೆ ಅಲ್ವಾ ಅಂದಾಗ ಡಾಕ್ಟರ್ ಗೌಡ ಪೂರ್ತಿಯಾಗಿ ಕರಗಿಬಿಟ್ಟ. ಹೆಸರೊಂದೇ ಏನು, ಇವಳಿಗೆ ಎಲ್ಲವೂ ಗೊತ್ತಿದೆ. ತನ್ನ ಬಾಯಿ ಬಿಡಿಸಲು ನಿರ್ಧರಿಸಿದ್ದಾಳೆ. ಆಗಲಿ, ಆಗಿ ಹೋಗಲಿ ಎಂದುಕೊಂಡವನೇ ಮೌಖಿಕ ಪರೀಕ್ಷೆಗೆ ಕೂತವನಂತೆ ನಿಟಾರಾಗಿ ಹಾಸಿಗೆಯ ಮೇಲೆ ಕುಳಿತು ತನ್ನ ಮತ್ತು ಜುಲೇಖಾಳ 1 ತಿಂಗಳ ಮಾತ್ರದ ಪ್ರಣಯದ ವಿವರಗಳನ್ನ ಒಂದೊಂದಾಗಿ ವಿವರಿಸಿ ಹೇಳಿಬಿಟ್ಟ. ಮಾಂಡೋವಿ ಮಂಜುಗಡ್ಡೆಯಂತೆ ತಣ್ಣಗಿದ್ದಳು. ಅವಳ ಹೆಸರೇನಂದ್ರಿ? ಕಡೆಯಲ್ಲಿ ಕೇಳಿದಳು. ಜುಲೇಖಾ ಅಂತ. ಉಗುಳು ನುಂಗಿದ ಗೌಡ. ಥು, ನಾಚಿಕೆ ಆಗಲ್ವ ನಿಮಗೆ? ತೀರಾ ಪಿಂಜಾರಿ ಹೆಂಗಸಿನ ಜೊತೆಯಲ್ಲಿ ಎಂದವಳೆ ಮಕ್ಕಳಂತೆ ದಿಂಬಿಗೆ ಬಿದ್ದು ಭೋರೆಂದು ಅಳತೊಡಗಿದಳು ಮಾಂಡೋವಿ. ಅವಳು ಪಿಂಜಾರಿ ಅಲ್ಲವೆಂದು, ಮೂಲತಃ ಮುಸ್ಲಿಮಳೆಂದು ವಿವರಿಸಲು ಯತ್ನಿಸಿದ ಗೌಡನಿಗೆ ಮಾಂಡೋವಿಯ ಅಳುವಿನ ಪರಿಯನ್ನ ಕಂಡಾಗಲೇ ತಾನು ಎಂತಹ ಮೂರ್ಖ ಕೆಲಸ ಮಾಡಿದನೆಂಬುದು ಅರಿವಿಗೆ ಬಂದಿತ್ತು. ಕೇವಲ ಅನುಮಾನದ ಮೊಟ್ಟೆಯಲ್ಲಿ ನರಳುತ್ತಿದ್ದ ಮಾಂಡೋವಿಗೆ ತಾನಾಗಿಯೇ ಕೂತು ಹುಚ್ಚನಂತೆ ಕತೆ ಹೇಳಿದ್ದ. ಅವಳಿಗೆ ಅನುಮಾನವಿದ್ದದ್ದು ನಿಜವಾದರೂ ವಿವರಗಳ್ಯಾವೂ ಗೊತ್ತಿರಲಿಲ್ಲ. ಈಗ ಅವನೇ ಎಲ್ಲ ಹೇಳಿದ ಮೇಲೆ ಮತ್ತೆ ಮೊದಲಿಂದ ದುಃಖ ತುಂಬಿ ಬಂದಂತಾಗಿ ಅಳತೊಡಗಿದ್ದಳು. ಬೆಳಗ್ಗೆ ಅವಳು ಹಾಸಿಗೆಯಿಂದ ಎದ್ದಾಗ ಒಂದೇ ರಾತ್ರಿಯಲ್ಲಿ ಹಠಾತ್ತನೆ 10 ವರ್ಷ ದೊಡ್ಡವಳಾದಳಂತೆ ಕಂಡಳು. ಮುಖ ಮುದಿಬಿದ್ದಿತ್ತು. 10 ಕಂಪೇರಿದ ಕಣ್ಣುಗಳು. ಮುಖದ ಮೇಲೆ ಕಾಲವೇ ನಿರ್ದಯೆಯಿಂದ ಎಳೆದ ಬರೆಯಂತಹ ಕಪ್ಪನೆಯ ಕಲೆ. ದೇಹವಿಡೀ ಒಳಗೆ ಕುಸಿದು ಗುಬ್ಬಿಯಂತಾಗಿದೆ ಎನಿಸಿತು. ಬಚ್ಚಲು ಮನೆಯಿಂದ ಹೊರಬಂದವನನ್ನ ಸರಿಯಾಗಿ ಮೈ ಒರೆಸಿಕೊಳ್ಳಲೂ ಬಿಡದೆ ನಿಲ್ಲಿಸಿ ಕೇಳಿದಳು, ನಿಜ ಹೇಳಿ, ಹಾಗೆ ಯಾಕೆ ಮಾಡಿದ್ರಿ? ಮುದಿತನದ ಹುಚ್ಚು ಹಂಬಲು ಕಣೆ, ಅಷ್ಟೇ. ನಿಂಗೆ ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ, ಇವತ್ತೂ ಹೇಳಲ್ಲ. ನಂಬು ನನ್ನ. ಈ ವಯಸ್ಸಲ್ಲಿ ಇನ್ನೂ ನಂಗೆ ಅದೆಲ್ಲ ಸಾಧ್ಯವಾಗುತ್ತೋ ಇಲ್ವೋ ಅಂತ ಪರೀಕ್ಷೆ ಮಾಡ್ಕೋಬೇಕು ಅಂತ ಆಸೆಯಾಗಿತ್ತೋ, ಮಾಡಿದೆ. ಐ ಆಮ್ ರಿಯಲಿ ಸಾರಿ ಅಂದುಬಿಟ್ಟ ಡಾಕ್ಟರ್ ಗೌಡ. ಮತ್ತು ಒಂದರ್ಥದಲ್ಲಿ ನಿಜವನ್ನ ಹೇಳಿಯೂ ಬಿಟ್ಟಿದ್ದ, ಬಾಯಿ ತಪ್ಪಿ. ಕೈ ಮೇಲಿನ ಹಿಡಿತ ಸಡಿಲಿಸಿದಳು ಮಾಂಡೋವಿ. ವಿಷಾದವೊಂದು ನಗೆಯಾಗಿ ಅವಳ ತುಟಿಗಳಿಗೆ ಹಾದು ಬಂತು. ಅಷ್ಟೇ ಅಂತೀರಾ? ಅಷ್ಟೇ ಬಿಡಿ. ಆದರೆ ಡಾಕ್ಟ್ರೇ ಎಂದು ಮಾತು ನಿಲ್ಲಿಸಿದವಳು ಅವನಿಗೆ ತೀರಾ ಹತ್ತಿರ ಸರಿದು ನಿಂತು ಕಣ್ಣುಗಳೆರಡನ್ನೂ ಅವನ ನಿಸ್ತೇಜ ಕಂಗಳ ಒಳಕ್ಕೆ ನೆಟ್ಟು, ಡಾಕ್ಟ್ರೇ, ನಾನೇ ಅಕಸ್ಮಾತ್ ಇದನ್ನೆಲ್ಲ ಮಾಡಿ ಸಾರಿ ಎಂದಿದ್ದಿದ್ರೆ ನೀವು ಕ್ಷಮಿಸ್ತಾ ಇದ್ರಾ? ನಿಜ ಹೇಳಿ. ನನಗೂ ವಯಸ್ಸಾಗಿದೆ. ನಾನು ಅದೆಲ್ಲ ಸಾಧ್ಯವಾಗುತ್ತೇನೋ ನೋಡೋಣ ಅಂತ 28 ವರ್ಷದ ಹುಡುಗನ ಜೊತೆ ಮಲ್ಕೊಂಡು. ಅವಳ ಮಾತು ಇನ್ನು ಮುಗಿಯುವ ಮೊದಲೇ ಅವಳ ಕೆನ್ನೆ ಚದುರಿ ಹೋಗುವಂತೆ ಫಳೀರನೆ ಬಾರಿಸಿ, ಮಾಂಡಿ
ಎಂದು ಗರ್ಜಿಸಿದ್ದ ಡಾಕ್ಟರ್ ಚನ್ನಬಸವನ ಗೌಡನೆಂಬ ಗಂಡಸು. ಮಾಂಡೋವಿ ಮಾತಾಡಲಿಲ್ಲ. 2 ದಿನಗಳಲ್ಲಿ ಗಂಡ ಮಕ್ಕಳಿಗೆ ಬೇಕಾಗುವ ಎಲ್ಲ ಅನುಕೂಲಗಳನ್ನು ಮಾಡಿ, ಆಳು ಮಕ್ಕಳಿಗೆ ಹೇಳಬೇಕಾದ್ದನ್ನೆಲ್ಲ ಹೇಳಿ, ಕಣ್ಣಲ್ಲಿ ಒಂದೇ ಒಂದು ಹನಿ ನೀರೂ ಇಲ್ಲದೆ ಶಾಶ್ವತವಾಗಿ ತಾನು ಆ ಮನೆಯನ್ನ ಬಿಟ್ಟು ಹೋಗುತ್ತಿದ್ದೇನೆ ಎಂಬ ಕಡೆಯ ಮಾತನ್ನ ಗಂಡನಿಗಷ್ಟೇ ಹೇಳಿ, ನಡುರಾತ್ರಿಯಲ್ಲಿ ಹುಬ್ಬಳ್ಳಿಯ ಕಡೆಗೆ ಹೋಗುತ್ತಿದ್ದ ರೈಲಿನಲ್ಲಿ ಕೂತು ಹೋಗಿಯೇ ಬಿಟ್ಟಿದ್ದಳು. ರೈಲಿನಲ್ಲಿ ಕುಳಿತ ಮಾಂಡೋವಿ ಅದು ಕದಲತೊಡಗಿದಾಗ ಕಡೆಯ ಪಕ್ಷ ಕಿಟಕಿಯಿಂದ ಇಣುಕಿ ಗಂಡನತ್ತ ಕೈ ಬೀಸಲೂ ಇಲ್ಲ. ಹೆಂಡತಿ ಹೀಗೆ ಮುನಿಸಿಕೊಂಡು ಹೊರಟು ಹೋಗುತ್ತಿರುವುದನ್ನ ಅವನು ತನ್ನ ಪಾಪಗಳಿಗಾಗಿ ಈಶ್ವರನು ವಿಧಿಸುತ್ತಿರುವ ಶಿಕ್ಷೆ ಎಂಬಂತೆ ತಣ್ಣಗೆ ಸಹಿಸಿಕೊಳ್ಳಲು ನಿರ್ಧರಿಸಿದನಾದರೂ ಅವಳು ಇಂದಲ್ಲ ನಾಳೆ ಹಿಂತಿರುಗಿ ಬರುತ್ತಾಳೆ ಎಂಬ ಸಣ್ಣ ನಂಬಿಕೆಯೊಂದು ಎಲ್ಲೋ ಆಳದಲ್ಲಿ ಅವನಿಗೆ ಇದ್ದೇ ಇತ್ತು. ಆದರೆ ಮಾಂಡೋವಿ ಮಾತ್ರ ತುಂಬಾ ದೃಢವಾಗಿ ನಿಶ್ಚಯಿಸಿಕೊಂಡಿದ್ದಳು. ಈ ಮನುಷ್ಯನ ಋಣ ಇನ್ನು ಮುಗೀತು, ಅನುಭವಿಸಲಿ ಶಿಕ್ಷೆಯನ್ನ. ಅದೆಂತಹ ತಪ್ಪು ಅವನು ಮಾಡಿದ್ದು, ಅದರಲ್ಲೂ ಒಬ್ಬ ಪಿಂಜಾರಿ ಹೆಂಗಸಿನೊಂದಿಗೆ. ಥೂ, ಸಾಕು, ಈ ಊರಿಗೆ ಇನ್ನು ಕಾಲಿಡೋದೇ ಇಲ್ಲ. 33 ವರ್ಷಗಳ ಹಿಂದೆ ಚಲಪತಿಯ ಪ್ರೇಮದಲ್ಲಿ ಮುಳುಗಿ ತೇಲುತ್ತಿದ್ದ ದಿನಗಳಲ್ಲಿ ತಂದೆಯ ಕೈಗೆ ಸಿಕ್ಕು ಬಿದ್ದು ಜಡೆ ಕತ್ತರಿಸಿ ಚಲಪತಿಗೆ ಕಡೆಯ ಕಾಣಿಕೆ ಎಂಬಂತೆ ಕಳಿಸಿಕೊಟ್ಟು ತಂದೆಯ ಜೊತೆಯಲ್ಲಿ ಕಲಘಟಗಿಯ ಕಾಡು ದಾರಿಯಲ್ಲಿ ಮಾಡಿದ ಭೀಕರ ಪ್ರಯಾಣ ನೆನಪಾಯಿತು. ಆ ದಾರಿಯಲ್ಲೇ ಅಲ್ಲವೇ ಕುದುರೆಗಳ ಸಾಲೊಂದು ಕತ್ತರಿಸಿ ಹೆಣವಾಗಿ ಬಿದ್ದದ್ದು. ಆದರೆ ಅದೆಲ್ಲ ರೌದ್ರ್ಯ ಕ್ರೌರ್ಯಗಳ ನಂತರ ತಾಯ ತವರು ಮನೆಯಲ್ಲಿ ಅರಳಿದ ಪ್ರೀತಿಯ ದಿನಗಳನ್ನ ನೆನೆದು ಇದ್ದಕ್ಕಿದ್ದಂತೆ ಸಂತುಷ್ಟಳಾದಳು ಮಾಂಡೋವಿ. ಆ ದಟ್ಟ ಕಾಡಿನ ನಡುವೆ ಸೊಪ್ಪಿನ ಬೆಟ್ಟದ ಸೊಂಟಕ್ಕೆ ಆತುಕೊಂಡಂತೆ ಕಟ್ಟಿದ್ದ ನಾಡ ಹೆಂಚಿನ ದೊಡ್ಡ ಮನೆ, ಅಂಗಳದಲ್ಲಿ ಅರಳುತ್ತಿದ್ದ ಅಬ್ಬಲಿಗೆ ಹೂವು, ಎಲ್ಲೋ ಬೇಲಿ ಮರೆಯಿಂದ ತಾಯ ಕರೆಯಂತೆ ಎದ್ದು ಬರುವ ಗೋಪಿ ಹಕ್ಕಿಯ ಹಾಡು, ಬೀಸುವ ಗಾಳಿಯಲ್ಲಿನ ಓಂಕಾರ ಮತ್ತು ಸೋನೆ ಮಳೆಯಲ್ಲಿ ತಂತಾನೆ ಹುಟ್ಟಿಕೊಳ್ಳುವ ಲಯಬದ್ಧ ಸದ್ದು. ಇದೆಲ್ಲವುಗಳ ನಡುವೆ ಅವತ್ತು ಚಲಪತಿಯ ಪ್ರಣಯದ ನೋವನ್ನೆಲ್ಲ ಮರೆತು ತಾನು ಮಂಗಳ ಗೌರಿಯೊಂದಿಗೆ ಆಡಿ ನಲಿದಿರಲಿಲ್ಲವೇ? ಆ ಮಲೆನಾಡಿನ ಸೀಮೆಯೇ ಹಾಗೆ ತಾಯಂತೆ ಸಂತೈಸುತ್ತದೆ. ಬೇಡ್ತಿ ಹೊಳೆಯ ತಿಳಿನೀರಿಗೆ ಆತ್ಮದ ಬಗ್ಗಡವನ್ನೆಲ್ಲ ತಳಕ್ಕೆ ಅದುಮುವ ಭಾರವಿದೆ. ಎಷ್ಟಾದರೂ ತಾಯ ತವರಲ್ಲವೇ? ಅಮ್ಮ ತನ್ನ ಬಾಲ್ಯದಲ್ಲಿ ಕೂತು ಜೀಕಿ ಉಯ್ಯಾಲೆ ಆಡಿದ ಮರದ ಕೊಂಬೆಗಳು ಮುದಿಯಾಗಿವೆಯಾದರೂ ಅವಿನ್ನೂ ತನ್ನ ತಾಯಿ ಮರಕ್ಕೆ ಅಂಟಿಕೊಂಡೇ ಇವೆ. ಅವೇ ಕೊಂಬೆಗಳಿಗೆ ಮತ್ತೆ ಹಗ್ಗ ಕೂಡಿಸಿ ಜೀವದ ಗೆಳತಿ ಮಂಗಳೆಯೊಂದಿಗೆ ಉಯ್ಯಾಲೆ ಜೀಕಬಹುದು ಎಂದು ತನ್ನ ವಯಸ್ಸನ್ನು ಮರೆತು ಕನಸು ಕಂಡಳು ಮಾಂಡೋವಿ. ಸಾಕಿನ್ನು ಬಯಲು ಸೀಮೆಯ ಬದುಕಿನ ಬರ್ಬರತೆ ಸಹಿಸಿದ್ದು. ಮಕ್ಕಳು ದೊಡ್ಡವಾಗಿವೆ. ಇಂದೋ ನಾಳೆಯೋ ಮಗ ಪಂಪನಗೌಡ ಡಾಕ್ಟರಿಕೆ ಮುಗಿಸಿ ಮದುವೆಯಾದರೆ ಮನೆಗೆ ಸೊಸೆ ಬರುತ್ತಾಳೆ. ಗಂಡನನ್ನು ಮಾವನನ್ನು ನೋಡಿಕೊಳ್ಳುತ್ತಾಳೆ. ಮಗಳನ್ನ ಎಲ್ಲಿಗಾದರೂ ಕೊಟ್ಟು ಮದುವೆ ಮಾಡಿಯೇ ತೀರುತ್ತಾರೆ. ಆಮೇಲೆ ಅವಳಾಯಿತು, ಅವಳ ಬದುಕಾಯಿತು. ಗಂಡ ಹೇಗೋ ಅಲ್ಲಿ ಬಾಳಿಕೊಂಡಿರುತ್ತಾನೆ. ದಿನ ಕಳೆದಂತೆಲ್ಲ ಶಾಪಗಳು ದಿನಚರಿಗಳೇ ಆಗಿಬಿಡುತ್ತವೆ. ಇಷ್ಟಕ್ಕೂ ಆ ಪಿಂಜಾರಿ ಹೆಂಗಸಿನ ಹಿಂದೆ ಪ್ರೀತಿಯನ್ನೋ ಮಾಂಸವನ್ನೋ ಅಂಗಲಾಚಲು ಹೋಗಿದ್ದನಲ್ಲ, ಅಂಥವನಿಗೆ ತನ್ನ ಅವಶ್ಯಕತೆಯಾದರೂ ಏನುಳಿದಿದೆ? ಇದೆಲ್ಲ ಆಗುವ ಬದಲು ತುಂಬಾ ಆಕಸ್ಮಿಕವಾಗಿ ತಾನೇ ಸತ್ತು ಹೋಗಿದ್ದರೆ ತನ್ನ ಗಂಡ ಉಳಿದ ಬದುಕನ್ನೆಲ್ಲ ಹೇಗೋ ಬದುಕುತ್ತಿರಲಿಲ್ಲವೇ? ಅಷ್ಟೇ ಮತ್ತೆ, ಈಗಲೂ ಬದುಕುತ್ತಾನೆ. ತಾನಿನ್ನು ಶಾಶ್ವತವಾಗಿ ಮಂಗಳೆಯೊಂದಿಗೆ ಉಳಿದು ಬಿಡಬೇಕು, ಇಲ್ಲೇ ನೆಮ್ಮದಿ ಎಂದು ಗಟ್ಟಿ ಮಾಡಿಕೊಂಡಳು ಮಾಂಡೋವಿ. ಮರುದಿನ ಸಂಜೆಯ ಹೊತ್ತಿಗೆ ಹುಬ್ಬಳ್ಳಿ ತಲುಪಿದವಳನ್ನ ರೈಲ್ವೆ ಸ್ಟೇಷನ್ನಿನಲ್ಲೇ
ಡಾಕ್ಟರ್ ಪ್ಯಾಟಿ ಶೆಟ್ಟರ ದಂಪತಿಗಳು ತುಂಬ ನಗೆಯಿಂದ ಬರಮಾಡಿಕೊಂಡಾಗ ಇದು ಗಂಡ ಮಾಡಿರುವ ವ್ಯವಸ್ಥೆಯ ಮೊದಲ ಅಧ್ಯಾಯವೆಂಬುದು ಅವಳಿಗೆ ಖಾತ್ರಿಯಾಯಿತು. ತಾನು ಯಲ್ಲಾಪುರದ ಹಿತ್ತಳ್ಳಿಗೆ ಹೋಗುತ್ತಿರುವುದಾಗಿ ಹೇಳಿದ ತಕ್ಷಣ ಡಾಕ್ಟರ್ ಚನ್ನಬಸವನಗೌಡ ಹುಬ್ಬಳ್ಳಿಯ ಗೆಳೆಯ ಡಾಕ್ಟರ್ ಪ್ಯಾಟಿ ಶೆಟ್ಟರಿಗೆ ಫೋನ್ ಮಾಡಿ ಹೆಂಡತಿಯನ್ನ ರೈಲಿನಿಂದ ಇಳಿಸಿಕೊಳ್ಳುವ ಮತ್ತು ಅಲ್ಲಿಂದ ಮುಂದಕ್ಕೆ ಅವಳು ಬೇಕೆಂದಾಗ ಯಲ್ಲಾಪುರದ ಬಳಿಯ ಹಿತ್ತಳ್ಳಿಗೆ ಕಳಿಸಿಕೊಡುವ ವ್ಯವಸ್ಥೆ ಮಾಡುವಂತೆ ವಿನಂತಿಸಿಕೊಂಡಿದ್ದ. ಪ್ಯಾಟಿ ಶೆಟ್ಟರ ದಂಪತಿಗಳು ಮಾಂಡೋವಿಯನ್ನ ತುಂಬಾ ಪ್ರೀತಿಯಿಂದ ಬರಮಾಡಿಕೊಂಡರು. ಅವಳ ಮುಖದ ಮೇಲಿನ ನರಳಿಕೆಯ ಮುದುರುಗಳನ್ನ ಪ್ರಯಾಣದ ಆಯಾಸವೆಂದು ಸಹಜವಾಗಿಯೇ ತಪ್ಪು ತಿಳಿದುಕೊಂಡು ಒಳ್ಳೆಯ ಊಟ ಮಾಡಿಸಿ ವಿಶ್ರಾಂತಿ ತೆಗೆದುಕೊಳ್ಳಲು ಅನುವು ಮಾಡಿಕೊಟ್ಟರು. ಆ ಪಿಂಜಾರಿ ಹೆಂಗಸನ್ನೂ ಮರೆತು ಕಣ್ತುಂಬ ನಿದ್ದೆ ಮಾಡಿದ್ದಳು ಮಾಂಡೋವಿ. ಮಾರನೆಯ ದಿನ ಡಾಕ್ಟರ್ ಪ್ಯಾಟಿ ಶೆಟ್ಟರ ಹೆಂಡತಿ ಮಾಂಡೋವಿಯನ್ನ ಹುಬ್ಬಳ್ಳಿಯ 3000 ಮಠ, ಸಿದ್ಧಾರೂಢ ಮಠಗಳಿಗೂ ಧಾರವಾಡದ ಉಳುವಿ ಬಸಪ್ಪನ ಗುಡಿಗೂ ಕರೆದೊಯ್ದಿದ್ದಳು. ಮನಸ್ಸಿನಲ್ಲಿ ಕದಲುತ್ತಿದ್ದ ಯಾತನೆಯ ಮುಳ್ಳನ್ನು ಮರೆತು ಮಾಂಡೋವಿ ಅಲ್ಲೆಲ್ಲ ಸುತ್ತಾಡಿ ಬಂದಿದ್ದಳು. ಮದ್ರಾಸಿನಂತಹ ಪಟ್ಟಣ ಕಂಡವಳಿಗೆ ಹುಬ್ಬಳ್ಳಿಯೊಂದು ದೊಡ್ಡ ಹಳ್ಳಿಯಂತೆ ಗೋಚರಿಸಿದರೂ ಬಯಲು ಸೀಮೆಯ ಕೊನೆಯ ಗೆರೆಯಂತಿದ್ದ ಆ ಸೀಮೆಯಲ್ಲಿ ಆಗಲೇ ಮಲೆನಾಡಿನ ತಂಪು ಮತ್ತು ಸೌಮ್ಯ ವಾತಾವರಣಗಳು ನೆಲೆಗೊಂಡಿವೆ ಎಂಬುದನ್ನ ಗಮನಿಸಿದಳು. ಹಾಗೆ ಪ್ಯಾಟಿ ಶೆಟ್ಟರ ಮನೆಯಲ್ಲಿ 2 ದಿನವಿದ್ದು ಅಲ್ಲಿಂದ ಕಲಘಟಗಿಗೆ, ಮುಂದೆ ಯಲ್ಲಾಪುರಕ್ಕೆ 2 ಬಸ್ಸು ಬದಲಾಯಿಸಿ ಇಡೀ ಒಂದು ಹಗಲಿನ ಪ್ರಯಾಣದ ನಂತರ ಹಿತ್ತಳ್ಳಿ ತಲುಪಿದಾಗ ಆಗಲೇ ಕತ್ತಲು ನೆಲಕ್ಕೆ ಇಳಿಯತೊಡಗಿತ್ತು. ಆ ಇಳಿ ಸಂಜೆ ಹೊತ್ತಿನಲ್ಲಿ ಬರೀ ಒಂದು ಕೈಚೀಲ ಹಿಡಿದುಕೊಂಡು ಮಂಗಳಗೌರಿಯ ಮನೆಯ ಹಿಂದಿನ ಸೊಪ್ಪಿನ ಬೆಟ್ಟ ದಾಟಿ ಮನೆಯತ್ತ ನಡೆಯುತ್ತಿದ್ದ ಮಾಂಡೋವಿಯ ಆಕಾರವನ್ನ ದೂರದಿಂದ ನೋಡಿದ ಕುನ್ನಿಯೊಂದು ಸಣ್ಣಗೆ ಬೊಗಳಲು ಪ್ರಾರಂಭಿಸಿತ್ತು. ಯಾವುದೋ ಜನ್ಮದ ಯಾತನೆಯನ್ನೆಲ್ಲ ಸ್ಮರಿಸಿಕೊಂಡು ಅಳುವ ಧಾಟಿಯಲ್ಲಿ ಬೊಗಳುತ್ತಿದ್ದ ಕುನ್ನಿಯನ್ನ ಕುಳಿತಲ್ಲಿಂದಲೇ ಹಚ ಎಂದು ಸುಮ್ಮನಿರಿಸುವ ಪ್ರಯತ್ನ ಮಾಡಿದ ಮಂಗಳಗೌರಿಯ ಆಕಾರಕ್ಕೆ ದೂರದಲ್ಲಿ ಬರುತ್ತಿದ್ದುದು ಯಾರೆಂಬುದು ಒಂದೇ ಏಟಿಗೆ ಸ್ಪಷ್ಟವಾಗುವಷ್ಟು ಕಣ್ಣು ಯೌವನವಂತವಾಗಿ ಉಳಿದಿರಲಿಲ್ಲ. ಆ ಆಕಾರವು ಮನೆ ಮುಂದಿನ ಕಟ್ಟೆಯ ಮೇಲೆ ಕೂತುಕೊಂಡೇ ಹಣೆಗೆ ಕೈಯಿಟ್ಟು ಅಡ್ಡವಿರಿಸಿಕೊಂಡು ಯಾರು ಎಂದಿತು. ಓಯ್ ನಾನೇ ಎಂಬ ದನಿಯು ಮಾಂಡೋವಿ ಎಂಬ ಆಕೃತಿಯ ದನಿಯ ಒಳಗಿಂದ ಹೊಮ್ಮಿ ಬಂದಾಗ ಮಂಗಳಗೌರಿಯ ಪಾಳ ದೇಗುಲದಂತಹ ಮೈಯಿ ಒಂದು ಅನೂಹ್ಯವಾದ ಕಂಪನಕ್ಕೆ ಒಳಗಾಯಿತು. ಮಾಂಡೋವಿಯೇನೆ ಎಂದವಳ ಗಂಟಲ ಕಂಪನವು ಅದಾಗಲೇ ಸಣ್ಣಗೆ ಅಳುವಿಗೆ ತಿರುಗತೊಡಗಿತ್ತು. ಮಂಗಳ ಅಂದಳು ಮಾಂಡೋವಿ. 2 ಕ್ಷಣಗಳ ನಂತರ ಆ ಜೀವದ ಗೆಳತಿಯರಿಬ್ಬರು 33 ವರ್ಷಗಳ ನಂತರ ಪರಸ್ಪರರ ವೃದ್ಧಾಪ್ಯ ನೋವುಗಳನ್ನ ತಬ್ಬಿಕೊಂಡು ಮನೆಯ ಅಂಗಳದಲ್ಲಿ ನಿಂತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಜೀವದ ಗೆಳೆಯರನ್ನ ತುಂಬ ದಿನಗಳ ನಂತರ ಕಂಡಾಗ ಗಂಡಸರು ಮಾತು ಕಳೆದು ಹೋದವರಂತೆ ಮೌನವಾಗುತ್ತಾರೆ, ಹೆಂಗಸರು ಬಿಕ್ಕಿ ಬಿಕ್ಕಿ ಅಳುತ್ತಾರೆ. ಆ ಮೇಲಿನ ಸ್ಥಿತಿ ಇಬ್ಬರಿಗೂ ಒಂದೇ, ಮಾತು ಮಾತು ಮತ್ತು ಮಾತು. ವೃದ್ಧಾಪ್ಯವು ಕೊಂದು ಹಾಕಿದ ತಮ್ಮ ನಿದ್ದೆಗಳನ್ನ ಅಪರೂಪಕ್ಕೆ ಅನುಭವಿಸುತ್ತಾ ಶತಶತಮಾನಗಳ ಮಾತೆಲ್ಲ ಉಳಿದು ಹೋಗಿವೆಯೇನೋ ಎಂಬಂತೆ ಆಡತೊಡಗುತ್ತಾರೆ. ಆದರೆ ಅಂತಹ ಮಾತುಗಳನ್ನ ಮರೆತು ಮಂಗಳೇ ಮಾಂಡೋವಿಯರಿಬ್ಬರು ಎಷ್ಟೊಂದು ಹೊತ್ತಿನ ತನಕ ಹಾಗೆ ಅಳುತ್ತಲೇ ಇದ್ದರು. ಕಾಲವು ಒಬ್ಬರಿಗಿಂತ ಒಬ್ಬರನ್ನ ಅದೆಷ್ಟು ತೆರನಾಗಿ ಕುಕ್ಕಿ ಸದೆಬಡಿದು ತಮ್ಮೊಳಗಿನ ಅಂತಃಸತ್ವವನ್ನೆಲ್ಲ ಹೀರಿ ಹಾಕಿದೆಯಲ್ಲೇ ಎಂಬ ನೋವು ಅವರ ಒಳಗಿಂದ ತೆರೆ ತೆರೆಯಾಗಿ ಅಳುವಿನ ರೂಪದಲ್ಲಿ ಹೊರಬೀಳುತ್ತಿತ್ತು. ಮುಂದೆ
ಏನಾಯಿತು? ಕೇಳೋಣ.